ಹಾಯ್ ಎಲ್ಲರಿಗೂ ನಮಸ್ಕಾರ. ತವ್ರ ಮನೆಗೆ ಬಂದು ಈಗ ಆಲ್ರೆಡಿ ಒಂದು ವಾರ ಆಯ್ತು. ಮನೆ ದೇವ್ರಿಗೆ ಹೋಗೋಣ ಅಂತಂದು ಎಲ್ಲರೂ ರೆಡಿ ಆಗತ್ತಿದ್ವಿ. ಸಿಯಾರ, ಶೌರ್ಯ, ನಾ, ಮಮ್ಮಿ ಹೊಂಟಿದ್ವಿ. ಡ್ಯಾಡಿ ಬರಾತಿರ್ಲಿಲ್ಲ, ಮನೆಯೊಳಗೆ ಯಾರವ್ರಿದ್ರು. ಸಿಯಾರ ಅಂತೂ ನನ್ನ ಬ್ಯಾಗ್ ಕಿತ್ತಾಕೋದ್ರೊಳಗೆ ಬ್ಯುಸಿ ಇದ್ಲು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈವ್ನಿಂಗ್ ಮಧ್ಯಾಹ್ನ ಊಟ ಆದಮೇಲೆ ಬಿಟ್ಟಿದ್ವಿ. ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಜಾತ್ರೆ ರೀಸೆಂಟಾಗೆ ಆಗಿತ್ತಲ್ಲ, ಹಾಗಾಗಿ ಜಾತ್ರೆ ಅಂಗಡಿಗಳೆಲ್ಲ ಇನ್ನೂ ಇದ್ದವು. ನಮ್ಮ ಸಿಯಾರಾಗ ಶೌರ್ಯಾಗ ದೇವ್ರಕಿಂತ ಹೆಚ್ಚು ಅಲ್ಲಿ ಹೊರಗೆ ಇದ್ದಿದ್ದು ಅಂಗಡಿಗಳ ಕಡೆನೇ ಲಕ್ಷ ಭಾಳಿತ್ತು. ಯಾವಾಗ ಏನು ಕೊಡಿಸ್ತಾರೋ, ನಮ್ಗೆ ಯಾವಾಗ ಏನು ತೊಗೊಳ್ಳೋನು ಅನ್ನತ್ತಿದ್ರು. ನೋಡಿದ್ವಿ, ನಾನು ಅಂದ್ಕೊಂಡಿನಿ ಗದ್ಲು ಇರ್ತೈತಿ ಏನೋ ಅಂತಂದು. ಅಷ್ಟೇನು ಗದ್ಲು ಇರಲಿಲ್ಲ. ನೋಡಿ ಒಳಗೆ ಹೋದ್ರೂ ಏನು ಪಾಳೆದು ಏನಿರಲಿಲ್ಲ. ಸ್ವಲ್ಪ ಹೊತ್ತು ಶೌರ್ಯ ಅವ್ರ ಮಾಮನ ಕಡೆ ಇದ್ದ, ಸಿಯಾರ ಅವ್ರ ಅಜ್ಜಿ ಕಡೆ ಇದ್ಲ. ನಾ ಆರಾಮ್ ವೀಡಿಯೋ ಮಾಡ್ಕೊತ ಬರಾತಿದ್ದೆ. ಮಧ್ಯಾಹ್ನ ಬಂದಿದ್ರೆ ಪ್ರಸಾದ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಬರ್ಬೋದಾಗಿತ್ತು. ನಾವು ಸಂಜೆ ಮುಂದೆ ಬಂದಿದ್ವಿ, ಹಾಗಾಗಿ ಪ್ರಸಾದ ಟೈಮ್ ಮುಗಿದು ಹೋಗಿತ್ತಲ್ಲ. ಅದಕ್ಕೆ ಆರಾಮ ಮಾಯಕ್ಕನ ದರ್ಶನ ಮಾಡ್ಕೊಂಡಿವಿ. ಗುಡಿ ಒಳಗೆ ಒಂದು 10-15 ನಿಮಿಷ ಕೂತೀವು. ಪ್ರಸಾದಕ್ಕೆ ಬಾಳೆಹಣ್ಣು ಕೊಟ್ಟಿದ್ರೆ ಶೌರ್ಯ ಅಲ್ಲೇ ಕುಂತು ಪ್ರಸಾದ ತಿಂದು ಮುಗಿಸ್ಬಿಟ್ಟ. ನಮ್ಮ ಸಿಯಾಕಗೆ ಒಂದು ಕರ್ಪೂರ ಹಾಕೋದು ನಾನು ಹಾಕ್ತಾನೆ ಅನ್ನತ್ತಿದ್ಲು. ಆಕಿದೊಂದು ಹಠ ನಡೆದಿತ್ತು. ಬ್ಯಾಡವಾ, ನಿಂಗೆ ಹಾಕಕ್ಕೆ ಬರೋದಿಲ್ಲ, ಕೈ ಸುಡ್ತೈತಿ ಅಂದರೂ ಕೇಳತ್ತಿರಲಿಲ್ಲ. ನಮ್ಮ ಮಮ್ಮಿ ಜೊತೆ ಇದು ಮಾಡ್ಕೊ ಅಂತ ಅದು ಬೇಕು ಇದು ಬೇಕು ಅನ್ಕೋತ ನಿಂತಿದ್ಲು. ದೇವ್ರಿಗೆ ಕರ್ಪೂರ ಹಾಕಿ ಕಾಯಿ ಒಡಿಸ್ಕೊಂಡೆ ಮುಂದೆ ಬಂದ್ವಿ. ಅರ್ಶಿನ ಕುಂಕುಮನೂ ಸ್ವಲ್ಪ ತೊಗೋಬೇಕಾಗಿತ್ತು. ದಾರ, ದೇವ್ರ ದಾರ, ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಸಿಯಾರನ್ ಡಿಮ್ಯಾಂಡ್ ಸ್ಟಾರ್ಟ್ ಆಗಿತ್ತು, ನನಗೇನು ಕೊಡಿಸ್ತೀರಿ ಅಂತ. ಫಸ್ಟ್ ಎಲ್ಲಿ ಹೋದ್ರೂ ಅವ್ರಿಗೆ ಕಾಣೋದ ಬಬಲ್ಸ. ಇಬ್ಬರಿಗೂ ಒಂದೊಂದು ಬಬಲ್ಸ್ ತೊಗೊಂಡಿವು. ಆಕಿಗೊಂದು ಕೀಚೈನ್ ಬೇಕಾಗಿತ್ತು. ಈಗೊಂದು ಹೊಸದು ಕಲ್ತು ಬಿಟ್ಟಾಳಕಿ. ಎಲ್ಲಿ ಹೋದ್ರೂ ವೆರೈಟಿ ಕೀಚೈನ್ ಕಲೆಕ್ಟ್ ಮಾಡ್ಕೊಳ್ಳೋದು. ಮೊಬೈಲ್ ಟೈಪ್ ಏನೋ ಲೈಟ್ ಹತ್ತೋದಿತ್ತು, ಅದನ್ನು ತೊಗೊಂಡ್ಲು. ಅಷ್ಟಕ್ಕೆ ಮುಗಿಲಿಲ್ಲ ಅವ್ರ ಜಾತ್ರೆ. ಮುಂದೆ ಬಂದು ಮತ್ತೆ ಏನು ಕೊಡಿಸ್ತೀರಿ ಅಂದ್ಲು. ಇವೆರಡು ಗನ್ ಇದ್ದದ್ದು ಒಂದು ಸೆಟ್ ಇತ್ತು, ಅದನ್ನಷ್ಟು ತೊಗೊಂಡ್ವಿ. ಟ್ರೈ ಮಾಡಿ ತೋರಿಸ್ಪ, ವರ್ಕ್ ಅಕ್ಕಾವಿಲ್ಲ ಅಂತಲೇ ಟ್ರೈ ಮಾಡಿ ತೋರ್ಸತ್ತಿದ್ದ ಅಂಗಡ್ಯಾವ. ಇಬ್ಬರಿಗೊಂದೊಂದು ಅದೊಂದು ತೊಗೊಂಡ್ವಿ. ಅಷ್ಟಕ್ಕೆ ಮುಗಿಲಿಲ್ಲ ಮತ್ತೆ ನೋಡ್ರಿ ಇಲ್ಲಿ ಮತ್ತು ಬಾಲ್ ಬೇಕಾತತ್ತ. ಬಾಲು ತೊಗೊಂಡು ಮುಂದೆ ಹಂಗೆ ಬಂದೆವು. ಸಿಯಾರನ್ ಮತ್ತೊಂದು ಹೇರ್ ಬ್ಯಾಂಡ್ ಸೆಟ್ ಒಂದು ಚಲೋ ಅನ್ನಿಸ್ತತ್ತ, ಅದೊಂದು ತೊಗೊಂಡಿವು. ಮನೆಗೆ ಬರೋಷ್ಟೊತ್ತಿಗೆ ಸಂಜೆ 7 ಆಗಿತ್ತು. 7 ಆಗಕ್ಕೆ ಬಂದಿತ್ತು. ನಡುವೆ ಒಂದು ಸ್ವಲ್ಪ ಹುಡುಗರಿಗೆ ತಿನ್ನಕ್ಕೆ ತೊಗೊಳ್ಳೋನು ಏನಾರು ಎತ್ತಂದು ಬೇಕ್ರಿಗೆ ನಿಲ್ಸಿದ್ವಿ. ಹಜಾರೆ ಅಂಗಡಿ ಕಡೆ ಇದ್ದಿದ್ದು ಬೇಕ್ರಿಗೆ. ಹುಡುಗರಿಗೆ ಸ್ವಲ್ಪ ತಿನ್ನಕ್ಕೆ ತೊಗೊಂಡು ಮನೆಗೆ ಬಂದೆವು. ಅವ್ರು ಬಂದು ಕೂಡಲೇ ಡ್ರೆಸ್ ಚೇಂಜ್ ಮಾಡೋದವ್ರನ್ನ ಆಟ ಆಡ್ಕೊತ ನಿಂತ್ರೆ. ಎಗ್ ಪಫ್ ತಿಂದು ಭಾಳ ದಿನ ಆಗಿತ್ತು. ಎಗ್ ಪಫ್ ತೊಗೊಂಡ್ವಿ. ಆಮೇಲೆ ಇವು ನಾವು ಸ್ಕೂಲ್ ಡೇಸ್ ಒಳಗಿದ್ದ ಇಂಥ ಕೇಕ್ ಭಾಳ ತಿಂತಿದ್ವಿ. ಅದನ್ನ ಸಿಯಾರಾಗ ಕೊಟ್ಟೆ ತಿನ್ನಕ್ಕೆ. ಇವರಂತೂ ಫುಲ್ ಆಟ ಆಡೋದ್ರೊಳಗೆ ಬ್ಯುಸಿ ಆಗಿರಿ. ಟೈಮ್ ಇಲ್ಲ ಏನಿಲ್ಲ. ಊಟದ ಟೈಮ್ ಆಗಿತ್ತು. ಮಮ್ಮಿ ಮಸ್ತ್ ಬಿಸಿ ಜೋಳದ ರೊಟ್ಟಿ ಮಾಡತ್ತಿದ್ಲು. ಊಟ ಮಾಡಿ ಇನ್ನೇನು ಮಕ್ಕೋಬೇಕು ಅಂತಂದು ಅವ್ರು ನೋಡಕ್ಕೆ ಹೋದ್ರೆ ಟೈಮ್ 11 ಆಗಕ್ಕೆ ಬಂದ್ರೂ ಅವ್ರದ್ದು ಆಟ ಆಡೋದಿನ ಮುಗಿಯೋವಲ್ದಾಗಿತ್ತು. ನಂಗಂತೂ ಕರೆದು ಸುಸ್ತಾತು. ಇಲ್ಲಿ ನೋಡ್ರಿಲ್ಲ ಹೆಂಗೆ ನಿಂತುಬಿಟ್ಟಾರೆ. ಒಂದು ಸಲ ಬಬಲ್ಸ್ ಆಡ್ತಾರೆ, ಒಂದು ಸಲ ಗನ್ ಹಿಡಿತಾರೆ. ಮತ್ತು ಮುಂದಿನ ವೀಡಿಯೋ ಸಿಗೋಣಂತ. ನಮಸ್ಕಾರ.